ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಈಗ 6 ರಾಶಿಗಳ ಮೊದಲಿಗೆ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಮಾಂದ್ಯ ಉದಯಾಗಿದೆ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತುವನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಮಕರ ರಾಶಿಯಲ್ಲಿ ಕುಜ ಹಾಗೂ ಶುಕ್ರ ರೀತಿಯನ್ನು ನೋಡ್ತೀವಿ. 2 ದಿವಸ ಶುಕ್ರನ ಪರಿವರ್ತನೆ ಇದೆ. ಇನ್ನು ಕುಂಭರಾಶಿಯಲ್ಲಿ ರವಿ, ಬುಧ ಹಾಗೂ ಶನೈಶ್ಚರರಿದ್ದಾರೆ. ನಾಳೆ ಬುಧನ ಪರಿವರ್ತನೆ ಇದೆ. ಈ ಹೊತ್ತೇ ಸಿದ್ಧತೆ ಮಾಡ್ಕೋಬೇಕು. ಬುಧ ನೀಚನಾಗ್ತಾ ಇದ್ದಾನೆ ಅಂತಂದರೆ ಮಾತು, ಮನಸ್ಸು ಮತ್ತು ಬಂಧುಗಳ ಈ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು. ನೋಡ್ತಾ ಹೋಗೋಣ. ಇನ್ನು ಮೀನರಾಶಿಯಲ್ಲಿ ಯಥಾ ಪ್ರಕಾರ ರಾಹು ಇದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಮೊದಲಿಗೆ ಗಮನಿಸೋಣ. ಮೇಷರಾಶಿಯವರೆಗೆ ದಿವಸ ನೋಡಿ, ಚಂದ್ರನ ಬಲ ಚೆನ್ನಾಗಿರೋದ್ರಿಂದ, ಭಾಗ್ಯದಲ್ಲಿರೋದ್ರಿಂದ ಸೌಖ್ಯವಾಗಿರ್ತೀರ, ಸೌಖ್ಯ ಸಮೃದ್ಧಿ ಇರ್ತದೆ. ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತೀರಾ. ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು. ವೃತ್ತಿಯ ಅಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ ಕಾಣ್ತೀರಾ. ಬುಧ ಸ್ವಲ್ಪ ವೀಕಾಗೋ ಕೊನೆಗೆ ಬಂದುಬಿಟ್ಟಿದ್ದಾನೆ, ಕುಂಭರಾಶಿ ಅಂತ್ಯಕ್ಕೆ ಬಂದಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಬಂಧುವರ್ಗದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಈ ಹೊತ್ತಿನಿಂದಲೇ ಮಾತು, ಬರವಣಿಗೆ ಹಾಗೂ ವ್ಯವಹಾರಗಳು ಇಂಥ ಕಡೆ ಸ್ವಲ್ಪ ಕಂಟ್ರೋಲ್ ಬೇಕು. ಒಂದು ಚೌಕಟ್ಟನ್ನು ಹಾಕೋಬೇಕು. ಏಕಾದಶಿ ಅದನ್ನೇ ಹೇಳಿದ್ದಾಗಲೇ ಚೌಕಟ್ಟು ಬೇಕು ಅಂತ. ಇನ್ನು ನೀವು ಮಾತಿಗೆ ಚೌಕಟ್ಟು ಬೆಳೆಸ್ಕೊಳ್ಬೇಕು. ಪರಿಹಾರಕ್ಕೆ ಏನಪ್ಪ ಮಾಡಬೇಕು? ಈ ದಿವಸ ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಕಾರಣ ಏಕಾದಶಿ ಬಹಳ ಒಳ್ಳೆಯ ಫಲ ತಂದು ಕೊಡ್ತು. ವೃಷಭ ರಾಶಿಯವರಿಗೆ ನೋಡಿ, ಈ ದಿವಸ ವೃತ್ತಿಯಲ್ಲಿ ತುಂಬ ಬಲ ಇದೆ. ವೃತ್ತಿಯಲ್ಲಿ ಅನುಕೂಲ ಫಲ ಕಾಣ್ತೀರಾ. ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಬಲಹೀನತೆ ಸೂಚಿಸ್ತಾ ಇದೆ. ಸ್ವಲ್ಪ ವ್ಯಥೆ, ನೋವು, ಸಂಕಟ ಮಾಡ್ಕೊಳ್ತೀರ. ಆರೋಗ್ಯವೂ ವ್ಯತ್ಯಾಸ ಆಗುತ್ತೆ. ಮುಖ್ಯವಾಗಿ ಬಾಧೆ, ಈ ತಲೆಗೆ ಪೆಟ್ಟು ಬೀಳೋದು ಅಥವಾ ತಲೆನೋವು, ತಲೆ ಬಿಸಿ, ತಲೆ ಸುತ್ತೋದು ಇದೆಲ್ಲ ಶುರುವಾಗುತ್ತೆ. ಅಂತೂ ಊರ್ಧ್ವಾಂಗ ರೋಗ ಅಂತೀವಲ್ಲ, ಮೇಲ್ಭಾಗದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಇನ್ನು ನಿಮ್ಮ ರಾಶಿಯಿಂದ ಚಂದ್ರ ತೃತೀಯಾಧಿಪತಿ. ಈ ಕಾರಣದಿಂದಾಗಿ ಸಹೋದರಿಂದಾಗಿ ಸ್ವಲ್ಪ ನಷ್ಟ ಅನುಭವಿಸುವ ಸಾಧ್ಯತೆ. ಸೇವಕರಿಂದ ನಷ್ಟ ನೀವೇ ಕೊಡಬೇಕಾಗತ್ತೆ. ಮೊನ್ನೆ ಇನ್ನೂ ಸಂಬಳ ಕೊಟ್ಟು ಕಳಿಸಿರ್ತೀರ, ಮತ್ತೆ ಇನ್ನೇನು ಕೇಳ್ತಾರೆ, ಅದಕ್ಕೆ ಮತ್ತೆ ತುಂಬೋದು. ಈ ಥರದ್ದು ಒಂದು ವ್ಯಥೆ ಉಂಟಾಗುತ್ತೆ. ಇದರ ನಿವಾರಣೆಗೆ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಹಾಗೂ ಬಿಳಿ ವಸ್ತ್ರ ಸಾಧ್ಯವಾದರೆ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವ್ಯಯ ಇದೆ, ಅಪವ್ಯಯ ಅಂತ. ಅನಗತ್ಯವಾಗಿ ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡ್ತೀರಾ ಈ ದಿವಸ. ಬೇಡಾದ ನಿಮಗೆ, ಆದರೆ ಖರ್ಚು ಜಾಸ್ತಿ. ಇನ್ನು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಕಾಲು ಬೆರಳುಗಳ ತೊಂದರೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿ ಓಡಾಡಿ, ಎಡವು ಬಿಡ್ತೀರಾ. ಹೊಸ್ತಲು ದಾಟುವಾಗಲೇ ನಿಮಗೆ ತೊಂದರೆ ಉಂಟಾಗ್ಬಿಡುತ್ತೆ. ಹುಷಾರಾಗಿರಿ. ಇನ್ನು ಈ ದಿವಸ ದಾಂಪತ್ಯದಲ್ಲಿ ಸಮಾಧಾನ ಇದೆ, ಕುಟುಂಬ ಸೌಖ್ಯ ಇದೆ, ಅನುರಾಗ ಇದೆ. ಪ್ರೀತಿ ಪ್ರೇಮಗಳಲ್ಲಿ ಯಥೇಚ್ಛವಾಗಿ ಸಮಾಧಾನ ಸಿಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಕೆಲಸದಲ್ಲೂ ಅಷ್ಟೇ, ವೃತ್ತಿಯಲ್ಲಿ ಲಾಭದಾಯಕವಾಗಿದೆ, ಅನುಕೂಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಆರೋಗ್ಯ ದೃಷ್ಟಿಯಿಂದ ನೀವು ಬುಧ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಷಷ್ಠದಲ್ಲಿದ್ದಾನೆ. 6ನೇ ಮನೆಯಲ್ಲಿ ಚಂದ್ರನಿಗೆ ಅಷ್ಟು ಬಲ ಇರಲ್ಲ. ಈ ಕಾರಣದಿಂದಾಗಿ ಶತ್ರುಗಳ ವಿರೋಧ, ಸಾಲ ಬಾಧೆ. ಹೆಣ್ಣುಮಕ್ಕಳು ಬಹಳ ಮುಖ್ಯವಾಗಿ ಯಾವುದೋ ಒಂದು ಬೇಕಾಗುತ್ತೆ, ತುರ್ತಿಗೆ ಹೋಗಿ ಸಾಲ ಮಾಡಿಬಿಡ್ತೀರ, ಅದು ನಿಮಗೆ ತೊಂದರೆ ಆಗುತ್ತೆ. ಆದರೆ ಒಂದು ಕಡೆಯಿಂದ ಲಾಭ ಇದೆ, ಅನುಕೂಲವೂ ಇದೆ. ವಿದೇಶ ವಹಿವಾಟು ಇತ್ಯಾದಿ ಏನಾದ್ರು ಕೆಲಸಗಳಿದ್ದರೆ ಅಲ್ಲಿಂದ ಒಳ್ಳೆಯ ಅನುಕೂಲ, ಲಾಭ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಎರಡೂ ಇದೆ. ಮಿಶ್ರ ಫಲ ಈ ದಿವಸ, ಶುಭಾಶುಭ ಮಿಶ್ರವಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಈ ದಿವಸ ಹೆಚ್ಚು ಆತಂಕ ಬೇಡ. ಈ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ಮಕ್ಕಳಿಂದ ಮನಸ್ಸಿಗೆ ಸಮಾಧಾನ ಇದೆ. ಮಕ್ಕಳಿಗಾಗಿ ನೀವು ಪರಿತಪಿಸ್ತೀರಾ, ಅವರಿಂದ ಸಮಾಧಾನ ಇದೆ, ಅವರಿಗಾಗಿ ವಿಪರೀತವಾದ ಪರಿತಪನೆ ಇದೆ. ಜೊತೆಗೆ ವೃತ್ತಿಯಲ್ಲಿ ಈ ದಿವಸ ಸಮಸ್ಯೆಗಳು ಎದುರಾಗುತ್ತೆ. ವೃತ್ತಿಯಲ್ಲಿ ನೀವು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಕಠಿಣವಾದದ್ದನ್ನು ನಿಮಗೆ ಒಪ್ಪಿಸ್ತಾರೆ, ಅದು ಕಷ್ಟವಾಗುತ್ತೆ, ದುಸ್ಸಾಧ್ಯ ಅಂತೀವಲ್ಲ, ಹಾಗಾಗ್ಬಿಡುತ್ತೆ. ಇನ್ನು ಈ ದಿವಸ ಅವಕಾಶಗಳು ತಪ್ಪು ಹೋಗುತ್ತೆ. ನಿಮಗೆ ಅಂತ ಒಂದು ಅವಕಾಶ ಇರುತ್ತಲ್ಲ, ನನ್ನ ಪಾಲಿಗೆ ಬಂದಿದ್ದು ಅದು ತಪ್ಪು ಹೋಗಿಬಿಡುತ್ತೆ. ಆ ಕೆಲಸ ತಪ್ಪು ಹೋಗಿ ವ್ಯಥೆ ಪಡೋ ಸಾಧ್ಯತೆ ಇದೆ. ಇಂಥದ್ದೆಲ್ಲ ಸ್ವಲ್ಪ ಲಕ್ಷಣ ಇದೆ. ಹಣಕಾಸಿನ ವಿಚಾರದ ತುಂಬ ಹುಷಾರಾಗಿರಬೇಕು. ನಾಳೆಯಿಂದ ನಿಮಗೆ ಸ್ವಲ್ಪ ತೊಡಕಿದೆ ಹಣಕಾಸಿನ ಸಂಬಂಧಿ, ಹೀಗಾಗಿ ಎಚ್ಚರಿಕೆ ಇರಲಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು? ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಈ ದಿವಸ ನೀವು ಈ ಕಷ್ಟ ನಿವಾರಣೆಗೆ ಬಹಳ ಒಳ್ಳೆಯ ಫಲ ಅಂದರೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಪಾಯಸ ನೈವೇದ್ಯ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ, ಸುಲಭ ಆಗಿಬಿಡುತ್ತೆ. ಕನ್ಯಾ ರಾಶಿಯವರಿಗೆ ಈ ದಿವಸ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇದೆ. ಸ್ವಲ್ಪ ಮಾತು ಚಕಮಕಿ ಬೆಳೆದು ಬಿಡುತ್ತೆ. ಸ್ವಲ್ಪ ಸಮಾಧಾನ ಬೇಕು.
ಇನ್ನು ಬಂಧುವರ್ಗದಲ್ಲಿ ಅನುಕೂಲ ಇದೆ, ಬಂಧುಗಳಿಂದ ಸಹಕಾರ ಸಿಗುತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಸ್ನೇಹಿತರಿಂದ ಸಹಕಾರ ಸಿಗುತ್ತೆ. ಜೊತೆಗೆ ಲಾಭಾಧಿಪತಿ ಚಂದ್ರ, ಹೀಗಾಗಿ ಕೃಷಿ ಚಟುವಟಿಕೆಗಳು, ಹಾಲು ಹೈನು ವ್ಯಾಪಾರ, ಈ ದವಸ ಧಾನ್ಯ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ವ್ಯಾಪಾರ, ಒಳ್ಳೆಯ ಲಾಭ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಇದು ಸಹ ಒಂದು ವಿಹಾರ, ಒಂದು ತುಂಬ ಆಪ್ತರ ಜೊತೆಗೆ ಒಂದು ಪ್ರಯಾಣ ಮಾಡ್ತಿರೋ ದೂರ ಪ್ರಯಾಣ ಇದೆ. ಪ್ರಯಾಣದಲ್ಲಿ ಸೌಖ್ಯತೆಯೂ ಇದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಈಶ್ವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಉಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.